ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ, ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ ಎಂಬ ದ ರಾ ಬೇಂದ್ರೆಯವರ ಕವಿವಾಣಿಯಂತೆ ಮತ್ತೆ ಬಂದಿದೆ ಯುಗಾದಿ. ಈ ಯುಗಾದಿಯು ಎಲ್ಲರಿಗೂ ಒಳಿತು ಮಾಡಲಿ ಎಂಬ ಆಶಯದೊಂದಿಗೆ ನಾನು ನಿಮ್ಮ ಅವಿನಾಶ್ ಕಜೆ. ಯುಗಾದಿಯು ಚೈತ್ರ ಮಾಸದ ಮೊದಲ ದಿನ. ಈ ದಿನವು ಭಾರತೀಯರಾದ ನಮಗೆ ಹೊಸ ವರುಷದ ಮೊದಲ ದಿನವಾಗಿದೆ. ಯುಗಾದಿ ಎಂಬುದು ಯುಗ ಮತ್ತು ಆದಿ ಎಂಬ ಎರಡು ಪದಗಳ ಕೂಡುವಿಕೆಯಿಂದ ಆಗಿದೆ. ಯುಗ ಎಂದರೆ ವರುಷ ಎಂಬ ಅರ್ಥವನ್ನು ಕೊಡುವುದರಿಂದ ಯುಗದ ಆದಿ ಎಂದರೆ ಪ್ರಾರಂಭ, ಯುಗಾದಿ ಎನಿಸಿಕೊಂಡಿದೆ. ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿ ಯುಗಾದಿಯನ್ನು ಎರಡು ವಿಧಗಳಲ್ಲಿ ಆಚರಿಸಲಾಗುತ್ತದೆ. ಒಂದು ಚಾಂದ್ರಮಾನ, ಮತ್ತೊಂದು ಸೌರಮಾನ. ಅಂದರೆ ದಿನವನ್ನು ಚಂದ್ರನ ಚಲನೆಯಿಂದ ತಿಳಿಯುವುದನ್ನು ಚಾಂದ್ರಮಾನ ಯುಗಾದಿ ಎಂತಲೂ, ಸೂರ್ಯನಿಂದ ನಿರ್ಣಯಿಸುವ ಪದ್ಧತಿಯನ್ನು ಸೌರಮಾನ ಎಂತಲೂ ಕರೆಯುವುದು ರೂಢಿಯಾಗಿದೆ. ಚಾಂದ್ರಮಾನ ಮತ್ತು ಸೌರಮಾನ ಯುಗಾದಿಗಳು 15 ದಿನಗಳ ಅಂತರಗಳಲ್ಲಿ ನಡೆಯುತ್ತದೆ. ಜ್ಯೋತಿಷ್ಯದ ಪ್ರಕಾರ ಮೊದಲ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರ ಅಂದರೆ ಮೇಷ ರಾಶಿಯಲ್ಲಿ ಸೂರ್ಯನಿದ್ದಾಗ ಭೂಮಿಯ ಉತ್ತರಾರ್ಧಗೋಳದಲ್ಲಿ ಸಸ್ಯಗಳಲ್ಲಿ ಚಿಗುರು ಕಾಣುತ್ತದೆ, ಅಂದರೆ ಹೊಸ ಹುಟ್ಟು. ಆದ್ದರಿಂದ ಅಶ್ವಿನಿ ನಕ್ಷತ್ರಕ್ಕೆ ರವಿಯು ಪ್ರವೇಶಿಸುವ ಈ ಕಾಲವನ್ನು ಹೊಸ ವರುಷ ಎಂದು ಪರಿಗಣಿಸಲಾಗುತ್ತದೆ. ಇದು ಸೌರಮಾನ ಯುಗಾದಿಯಾಗಿದೆ. ಆದರೂ ಇಲ್ಲಿ ಚಾಂದ್ರಮಾನ ಯುಗಾದಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿಗೆ ಅದರದ್ದೇ ಆದ ಮಹತ್ವವಿದೆ. ಯುಗಾದಿ ದಿನದಂದು ಪಂಚಾಂಗ ಶ್ರವಣಗಳಂತಹ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ ಹಾಗೂ ಇನ್ನೂ ಅನೇಕ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತದೆ ಹಾಗೂ ಬೇವು ಬೆಲ್ಲ ಹಂಚಿ ತಿನ್ನಲಾಗುತ್ತದೆ. ಇದರ ಅರ್ಥ ಏನೆಂದರೆ ಕಷ್ಟ ಸುಖಗಳೆರಡನ್ನೂ ಸಮಾನ ಮನಸ್ಸಿನಿಂದ ಸ್ವೀಕರಿಸಬೇಕು ಎಂಬುದೇ ಆಗಿದೆ. ಈ ಹಬ್ಬವು ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ. ಈ ಯುಗಾದಿಯು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸುಖ, ಸಂತೋಷ ಮತ್ತು ಪ್ರೀತಿಯನ್ನು ತುಂಬಲಿ ಎಂಬ ಆಶಯದೊಂದಿಗೆ ಈ ಹೊಸ ವರುಷವು ನಿಮ್ಮ ಕನಸುಗಳನ್ನು ನನಸುಗೊಳಿಸಲಿ ಮತ್ತು ನಿಮಗೆ ಶಕ್ತಿ ಸಾಮರ್ಥ್ಯವನ್ನು ನೀಡಲಿ ಎಂದು ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ನಾನು ನಿಮ್ಮ ಅವಿನಾಶ್ ಕಜೆ.